ಬೆಂಗಳೂರು ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಇಂದು ಒಂದು ಐತಿಹಾಸಿಕ ಕ್ಷಣ ಸಾಕ್ಷಿಯಾಯಿತು. ಬೆಂಗಳೂರು ಟಿವಿಸಿ ಕಮಿಟಿ ಸದಸ್ಯರು ಹಾಗೂ ನವಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘದ ನಿರಂತರ ಹೋರಾಟದ ಫಲವಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಧಿಕೃತ ಗುರುತಿನ ಚೀಟಿಗಳನ್ನು ವಿತರಿಸುವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಮಹತ್ವದ ಕಾರ್ಯಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಕೇಂದ್ರ ಜಿಲ್ಲೆಯ ಗಾಂಧಿನಗರ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಡಾ. ದಿನೇಶ್ ಗುಂಡೂರಾವ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿಗಳನ್ನು ವಿತರಿಸಿದರು. ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವು ವ್ಯಾಪಾರಿಗಳಿಗೆ ಕಾನೂನುಬದ್ಧ ಮಾನ್ಯತೆ ನೀಡುವ ಮಹತ್ವದ ಹೆಜ್ಜೆಯಾಗಿದೆ. ಇದರಿಂದಾಗಿ ನಗರದಲ್ಲಿ ಜೀವನೋಪಾಯ ನಡೆಸುತ್ತಿರುವ ಸಾವಿರಾರು ಕುಟುಂಬಗಳಿಗೆ ಭದ್ರತೆ ಹಾಗೂ ಗೌರವ ಹೆಚ್ಚಾಗಿದೆ. ಈ ಸಂದರ್ಭದಲ್ಲಿ ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷರಾದ ಕೇಶವಮೂರ್ತಿ, ಪ್ರಮುಖ ಮುಖಂಡರಾದ ದೊಡ್ಡಣ್ಣ, ಮಹಮ್ಮದ್ ಇಸ್ಮಾಯಿಲ್, ಭಕ್ತವತ್ಸಲ, ಮಹಮ್ಮದ್ ಸಿದ್ದಿಕ್, ಆಶಾ, ಸುನೀಲ್ ಸಿಂಗ್, ಜಮೀಲಾ ಬಾನು, ನಾಗಣ್ಣ, ಪ್ರೇಮ, ಚಂದ್ರಯ್ಯ, ಕೃಷ್ಣಣ್ಣ ಮತ್ತು ಬಾಷಾ ಸರ್ಬಾಖಾನಾರ್ಚಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಬೀದಿ ಬದಿ ವ್ಯಾಪಾರಿಗಳು ನಗರದ ಆರ್ಥಿಕ ಚಟುವಟಿಕೆಯ ಪ್ರಮುಖ ಅಂಗವಾಗಿದ್ದಾರೆ. ಅವರಿಗೆ ಸರ್ಕಾರದಿಂದ ಎಲ್ಲಾ ರೀತಿಯ ಸಹಕಾರ ನೀಡಲಾಗುತ್ತದೆ ಎಂದು ಭರವಸೆ ನೀಡಿದರು. ಒಟ್ಟಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ಸಂತೋಷ ಮತ್ತು ಹೆಮ್ಮೆಯ ಕ್ಷಣವಾಗಿದ್ದು, ಸಂಘದ ಹೋರಾಟಕ್ಕೆ ಸಾರ್ಥಕತೆ ನೀಡಿದ ಮಹತ್ವದ ದಿನವಾಗಿದೆ. ಸರ್, ಇವತ್ತು ನಮಸ್ಕಾರ. ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಇವತ್ತು ನಮಗೆ ಒಂದು 600 ಕಾರ್ಡು ಬೀದಿ ವ್ಯಾಪಾರಿಗಳ ID ಕಾರ್ಡ್ನು ವಿತರಣೆ ಮಾಡಿದ್ದಾರೆ. ಅವ್ರಿಗೆ ಇವತ್ತು ನಮಗೆ ಈ ಭಾಗದಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾದಲ್ಲಿ ಇವತ್ತು ನಮಗೆ ಸಿಹಿ ಸುದ್ದಿ ಅಂತಲೇ ಹೇಳಕ್ಕೆ ಬಯಸ್ತೀನಿ. ನಮಗೆ ಕಾರ್ಡ್ಗಳನ್ನ ಕೊಡುವಂಥ ಕೆಲಸ ಇವತ್ತು ಗುಂಡೂರಾವ್ ಸಾಹೇಬರು ಫಸ್ಟ್ ಮೊದಲನೇದಾಗಿ ಇಲ್ಲಿ ಗಾಂಧಿನಗರದಲ್ಲಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. 1900 ಕಾರ್ಡ್ ಇದೆ, ಅದರಲ್ಲಿ 600 ಕಾರ್ಡ್ ಇವತ್ತು ಬಿಡುಗಡೆ ಆಗಿದೆ. ಮುಂದೆ ಅದನ್ನ ಬೇರೆಯಲ್ಲಿ ಬಿಟ್ಟು ಇವತ್ತು ಜನ ಸಾಗರ ಜಾಸ್ತಿ ಆಗುತ್ತೆ. ಹಂಗಾಗಿ ಇವತ್ತು ಇನ್ನೊಂದು ನೆಕ್ಸ್ಟ್ ವೀಕ್ ಎಲ್ಲರೂ ಇಟ್ಕೊಂಡು ಅಲ್ಲಿ ಉಳಿದಿದ್ದ ಕಾರ್ಡ್ 1300 ಕಾರ್ಡು ಬೇರೆ ಗ್ರೌಂಡಲ್ಲೋ ಮತ್ತು ಅಲ್ಲಿ ಸ್ಪಾಟಲ್ಲಿ ಅಂಗಡಿಯಲ್ಲಿ ಮಾರ್ಕೆಟಲ್ಲಿ ಪ್ರದೇಶದಲ್ಲಿ ಅಲ್ಲೇ ಕೊಡಬೇಕಂತ ತೀರ್ಮಾನ ಮಾಡಿ ಸಾಹೇಬರು ಕೊಟ್ಟು ಹೋದ್ರು. ಇವತ್ತು ನಮಗೆ ಬೀದಿ ವ್ಯಾಪಾರಿಗಳಿಗೆ ಎಲ್ಲ ಕಡೆ ಎತ್ತಂಗಡಿ ಆಗ್ತಾ ಇದೆ. GP ಅವರು ಎತ್ತಂಗಡಿ ಮಾಡ್ತಿದ್ದಾರೆ, ಏನೋ ಲೈಸೆನ್ಸ್ ಇಲ್ಲ ಅಂದ್ರೆ, ID ಕಾರ್ಡ್ ಇಲ್ಲ ಅಂದ್ರೆ. ಹಂಗಾಗಿ ಇವತ್ತು ಎಲ್ಲ ಕಡೆ ಪಾಪ ಕೊಟ್ಟಿದ್ದಾರೆ. ನಮ್ಮ GBA ಕಮಿಷನರ್ ಸಾಹೇಬ್ರಿಗೂ, ತುಷಾರ್ ಗಿರಿನಾಥ್ ಅವ್ರಿಗೂ ಮತ್ತೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಮಹೇಶ್ ರಾವ್ ಅವ್ರಿಗೂ ಮತ್ತೆ ಅವ್ರಿಗೆಲ್ಲರಿಗೂ ನಮ್ಮ ಯಾರು GBA ಅಧಿಕಾರಿಗಳಿದ್ದಾರೋ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ. ನವ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರ ಸಂಘದ ವತಿಯಿಂದ ಎಲ್ಲ ನಮ್ಮ GBA ವತಿಯವರೆಗೂ ನಾನು ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು ವರದಿ ಆಗುತ್ತೆ, ಇದೇ ರಸ್ತೆ ಬದಿ ವ್ಯಾಪಾರಿ ಆಗ್ತಿರತ್ತೆ, ಅಸಿಂಧು ಮಾಡಬೇಕು ಅಂತ ಹೇಳ್ತಾರೆ ಒಬ್ರು ಹೋರಾಟಗಾರರು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಸರ್, ಅವರು ಬೀದಿ ವ್ಯಾಪಾರಿಗಳೇ ಅಲ್ಲ, ನೇರವಾಗಿ ಹೇಳ್ಬೇಕಾದ್ರೆ ರಂಗಸ್ವಾಮಿ ಅವರೇ. ಅವರು ಬೀದಿ ವ್ಯಾಪಾರಿ ಅಲ್ಲ, ಅವ್ರ ತಂಡ, ಅವ್ರ ಜೊತೆಲಿರೋರು ಬೀದಿ ವ್ಯಾಪಾರಿಗಳೇ ಅಲ್ಲ. ಅವರು ಸತತವಾಗಿ ಬೀದಿ ವ್ಯಾಪಾರಿ ಕೆಲಸ ಮಾಡ್ಕೊಂಡು ಬರ್ತಿದ್ರು. ಸಂಘಟನೆ ಇರೋ ಟೈಮಲ್ಲಿ ನಾವು ಅವ್ರ ಜೊತೆಯಿಂದನೇ ಆಚೆ ಬಂದಿರೋದು. ಸತತವಾಗಿ 17 ವರ್ಷ ಜೊತೆ ಕೆಲಸ ಮಾಡಿದ್ದೀವಿ, ಸಂಘ ಪರವಾಗಿ ಕೆಲಸ ಮಾಡ್ತಿದ್ದೀವಿ ನಾವು. ಈಗ ಅವರು ಬೇರೆ ಸಂಘಟನೆಗಳಿಗೆ ಮಾಡಿಕೊಂಡು ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅವರು ಕಾರ್ಡ್ ಬೇಡ ಅಂತಾರೆ. ಮೊದಲನೇ ಆಗಿ ಸಮೀಕ್ಷೆ ಆಗಿ 24 ಸಮೀಕ್ಷೆ ಆಗಿರೋದು. ಆಗಲೇ ಅವರು ಒಂದು ಪ್ರಾಬ್ಲಮ್ ಮಾಡಿದ್ರು ನಮಗೆ. ಬೆಂಗಳೂರಲ್ಲಿ ವ್ಯಾಪಾರಿಗಳಿಗೆ 1,40,000 ಜನ ಬೀದಿ ವ್ಯಾಪಾರಿಗಳಿದ್ದಾರೆ. ಆದ್ರೆ ಅವರು ಕರ್ನಾಟಕ ರೇಷನ್ ಕಾರ್ಡ್ ಬೇಕು, ನಮ್ ತರ ಇದೆ, ನಮ್ದು ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ ಅಂತ ಹೇಳಿ ಎಲ್ಲ ಬೀದಿ ವ್ಯಾಪಾರಿ ಮೇಲೆ ಹೊರ್ತಾ ಮಾಡಿದ್ರು. 1,46,000 ಬೀದಿ ವ್ಯಾಪಾರಿಗಳಿಗೆ ಬರೀ 27,000 ಜನಕ್ಕೆ ಲೈಸೆನ್ಸ್ ಸಿಕ್ತಿ ಇವಾಗ GBA ಇಂದ. ಅದನ್ನು ಕೊಡ್ಬೇಡಿ ಅಂತ ಕೋರ್ಟ್ಗೆ ಹೋಗ್ತೀನಿ. ಆ ಕಾರ್ಡ್ ಸರಿ ಇಲ್ಲ, ಫ್ಯಾಮಿಲಿ ಫೋಟೋ ಇಲ್ಲ, ಅದು ಫಸ್ಟೇ ಗೊತ್ತಿಲ್ವಾ ನಿಮ್ಗೆ? ನೀವತ್ತನ ಮಾಡಿದ್ದು ಅದು, ಯಾಕೆ ನೀವು ಫಸ್ಟ್ ಅದನ್ನೆಲ್ಲ ಮಾಡಿಸಿಲ್ಲ? ನೀವು ನಾ ಸ್ಮಾರ್ಟ್ ಮಾಡ್ಕೊಡ್ತೀನಿ, ನೀವೇ ಬಾಯಿಲ್ ಹೇಳಿದ್ರಲ್ಲ, ಎಷ್ಟು ಮೀಟಿಂಗ್ ಹೇಳಿದ್ರ ನೀವು, ಸ್ಮಾರ್ಟ್ ಕಾರ್ಡ್ ಮಾಡ್ಕೊಡ್ತೀನಿ, ಆ ಕಾರ್ಡ್ ಮಾಡ್ಕೊಡ್ತೀನಿ, GPS ಮಾಡ್ಕೊಡ್ತೀನಿ, ಎಲ್ಲ ರೆಡಿ ಆಗಿದೆ. ನೀವೇ ನೀವು ಸರ್ಕಾರದವ್ರು ಯಾರಾದ್ರೂ ಉದ್ಘಾಟನೆ ಮಾಡಿದ್ರೆ ಆ ಕಾರ್ಡ್ ಚೆನ್ನಾಗಿತ್ತ ಅವಾಗ ನಿಮ್ಗೆ? ಈಗ ನಾವು ಕಮಿಷನರ್ ಅವ್ರು ನೀವು ಕೊಟ್ಬಿಡಿಯಪ್ಪ ಕಾರ್ಡ್ ಆಯ್ತು ಅಂತ ಹೇಳಿದ್ರು, ನಾವು ಹೋರಾಟ ಮಾಡಿ ಕಾರ್ಡ್ ತಗೊಳಿದ್ರೆ ನಿಮ್ಗೆ ಒಪ್ಪಿಲ್ವಾ? ನಿಮ್ಗೆ ಬೀದಿ ವ್ಯಾಪಾರ ವರ್ತ ಮಾಡೋದೇ ನಿಮ್ ಕೆಲಸ ಆಗಿದಲ್ವಾ? 1,00,000 ಜನಕ್ಕೆ ನೀವು ವ್ಯಾಪಾರ ಮಾಡೋಕೆ ಬಿಡುಗಡೆ ಮಾಡ್ಬಿಟ್ಟಿದ್ರೆ ಆಲ್ರೆಡಿ. ಅದೆಲ್ಲ ಶಾಪ ನಿಮ್ಗೆ ತಟ್ಟಿದ್ದಾರೆ ರಂಗಸ್ವಾಮಿ ಅವ್ರೆ. ನೇರವಾಗಿ ಹೇಳ್ಬೇಕಾದ್ರೆ ನಿಮ್ಗೆ 1,40,000 ಜನಗಳಿಗೆ ನೀವು ಲೈಸೆನ್ಸ್ ಕೊಡದೆ ಮಾಡಿದ್ರ ನೀವು. ಈಗ ಸಿಕ್ಕಿರೋದು 27,000 ಜನಕ್ಕೆ, ಅದನ್ನು ಬಿಡ್ತಾ ಇಲ್ಲ ನೀವು. ಇನ್ನು ಉಳಿದೋದು ಎಲ್ಲಿ ಹೋಗ್ಬೇಕು?
ಅದ್ರ ಬಗ್ಗೆ ನಾವು ಮುಂದೆ ತೀರ್ಮಾನ ತಗೊಳ್ತೀವಿ. GPA ನಾವು ಕಂಪ್ಲೇಂಟ್ ಮಾಡ್ತೀವಿ. ಸಮೀಕ್ಷೆ ಮತ್ತೆ ಆಗ್ಬೇಕು. 27,000 ಜನಕ್ಕೆ ಲೈಸೆನ್ಸ್ ಕೊಟ್ಟ ಆದ್ಮೇಲೆ ಮತ್ತೆ ಉಳಿದವ್ರಿಗೆ ಲೈಸೆನ್ಸ್ ಕೊಡ್ಬೇಕು. ಅವ್ರಿಗೂ ರೇಷನ್ ಕಾರ್ಡ್ ನಮ್ಗೆ ಅವಶ್ಯಕತೆ ಇಲ್ಲ. ಅದನ್ನ ನಾವುಗಳು ಯಾಕೆ ಕೋರ್ಟ್ಗೆ ಹೋಗು. ನಾವು ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಸಂಘ ರೆಡಿಗಿದೆ ಫೇಸ್ ಮಾಡೋದಕ್ಕೆ. ಯಾಕಂತ ಹೇಳ್ತೀರಾ, ಇವತ್ತು ಅವರು 1 ಲಕ್ಷ ಜನ ಹೊಟ್ಟೆ ಮೇಲೆ ಹೊಡೆದ್ರು ರಂಗಸ್ವಾಮಿ ನೇರವಾಗಿ ಹೇಳ್ಬೇಕಾದ್ರೆ. ತಮಿಳವರು, ಕನ್ನಡದವರು ಅಂತ ತಮಿಳವರು, ಉತ್ತರ ಪ್ರದೇಶವರು ಎಲ್ಲರೂ ಇದ್ದಾರೆ. ಯಾರಿಗೆ ಡಾಕ್ಯುಮೆಂಟ್ಸ್ ಇದೆಯೋ ಅವ್ರಿಗೆ ಮಾಡಕ್ಕೂ ಅವಕಾಶ ಕೊಟ್ಟಿಲ್ಲ. ಅವರು GPA ಇಂದ ಹೋಗಿ ಲೆಟರ್ ಕೊಟ್ಟು ಬರೀ ಆಧಾರ್ ಕಾರ್ಡ್ ಬೇಕು ಅಂತ, ರೇಷನ್ ಕಾರ್ಡ್ ಬೇಕು ಅಂತ ಹೇಳಿ ಎಲ್ಲರಿಗೂ ಮೋಸ ಮಾಡಿದಾರೆ. ಅವರು ಇವತ್ತೆಲ್ಲ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಅವರು ನೇರವಾಗಿ ರಂಗಸ್ವಾಮಿಗೆ ಕೇಳ್ತೀನಿ, ನಾನು ನೀವು ಮಾಡಿದ ಪಾಪ ದೇವ್ರು ನಿಮ್ಗೆ ಸುಮ್ಮನೆ ಬಿಡುವಂತ ಕೂಡ ಈ ಸಂದರ್ಭ ನಿಮ್ಗೆ ಹೇಳಕ್ ಬಯಸ್ತೀನಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀವು ಏನಾದ್ರೂ ನಿಜವಾದ ಬೀದಿ ಬದಿ ವ್ಯಾಪಾರ ಹಾಕಿದ್ರೆ ನಿಮ್ಗೆ ಗೊತ್ತಿತ್ತು ಕಷ್ಟ. ನೀವು ವ್ಯಾಪಾರಿ ಎಲ್ಲ ನೀವು ಬೆಳಗ್ಗೆ ಬ್ಯಾಗ್ ಹಾಕೊಂಡು ವೈಟಿಂಗ್ ಹಾಕೊಂಡು ಊರೂರು ಸುತ್ಕೊಂಡಿರೋ ಗಿರಾಕಿ. ನೀನು ಯಾಕೆ ಇದನ್ನ ಮಾಡ್ತೀಯ? ನೀನು ಏನ್ ವ್ಯಾಪಾರ ಪಾಪ ಮಾಡುದು ನಿಮ್ಗೆ? ನೀನ್ ಎಲ್ಲೆಲ್ಲಿ ಏನ್ ಮಾಡಿದೀಯಾ ಇಲ್ಲ ನಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ಕಾರ್ ಯಾಕೆ ಕೊಡಬಾರ್ದು ಅಂತ ನಮ್ಗೆ ಗೊತ್ತಿದೆ. ನಿಮ್ಗೆ ಕಾರ್ ಕೊಡ್ಬೇಕಾದ್ರೆ ಕಾರ್ ಕೊಡಬಾರ್ದು ಯಾಕೆ ಹೇಳ್ತಿದ್ಯಾ ಅಂದ್ರೆ, ನಾನು ಕೋರ್ಟ್ ಸ್ಟೇಟ್ ತಗೊಬಂದ್ ಕೊಡ್ತೀನಿ 5,000 ಕೊಡಿ ಅಂತ ನೀವು ಕೇಳ್ತೀರಾ. ಕಾರ್ ಕೊಟ್ಬಿಟ್ರೆ ನೀವು ಕೇಳಕ್ಕಾಗಲ್ವಲ್ಲ. ಸ್ಟೇಟ್ ತಗೊಬಂದ್ ಕೊಡ್ತೀನಿ, ಎತ್ತಂಗಡಿ ಆಗ್ತದೆ ಅಂದ್ರೆ ಹೋಗ್ತೀರಾ ಅಲ್ಲಿ ನೀವು ಬ್ಯಾಗ್ ಹಾಕೊಂಡು ಹೋಗ್ಬಿಟ್ಟು ನಾನು ಕೋರ್ಟಿನ ಸ್ಟೇಟ್ ತಗೊಬಂದ್ ಕೊಡ್ತೀನಿ 5,000 ರೂಪಾಯಿ ಒಬ್ಬರು ಕೊಡಿ ಅಂತ ಕೇಳ್ತೀರಾ. 5,000 ಕೊಟ್ಟರೆ ಸ್ಟೇಟ್ ತಗೊಬಂದ್ ಕೊಟ್ಟು ಕುಣಿಸ್ಬಿಟ್ಟು ನೀವು ಸರ್ಕಾರ ಇದೆ ನಮ್ದೇ ಅಂತ ಹೇಳಿ ಬೋಲ್ ಬಚ್ಚನ್ ಕೆಲಸ ಮಾಡ್ಕೊಂಡು ಸುತ್ತಾ ಇದ್ದೀರಾ ಕರ್ನಾಟಕ ರಾಜ್ಯದಲ್ಲಿ. ನೀವು ಮತ್ತೆ ಇನ್ನೇನ್ ಮಾಡ್ತಿದ್ರೆ ನೀವು ಹೋಗಿ ಸಂಘಟನೆ ಬಿಟ್ಟು, ನಮ್ದು ಕರ್ನಾಟಕ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಬಿಟ್ಟು 3 ವರ್ಷ ಆಯ್ತು. ನೀವು ಬೇರೆ ಸಂಘಟನೆ ಸಂಸ್ಥೆಗೆ ಹೋದ್ರಿ. ಬೀದಿ ವ್ಯಾಪಾರಿಗೆ ಏನ್ ಸಮಯ ಮಾಡಿದ್ರೆ ನೀವು ₹1 ಕೆಲಸ ಮಾಡ್ಕೊಟ್ಟಿದ್ರೆ ಅಂತ ನೀವು ತೋರಿಸಿ ನೋಡೋಣ. ₹1 ಕೆಲಸ ನಾನು ಮಾಡಿಕೊಟ್ಟು ಬೀದಿ ವ್ಯಾಪಾರಿಗಳಿಗೆ ಒಳ್ಳೇದ್ ಮಾಡಿದ್ವಿ. ಈ ಸಂದರ್ಭ ನೀವು ಹೇಳಿ. 3 ವರ್ಷ ಇಲ್ಲ ಸತತವಾಗಿ ಬಲಿ ಹೋಲ್ ಬಿಟ್ಕೊಂಡು ನಾಟಕ ಮಾಡ್ಕೊಂಡು ಕೋರ್ಟ್ ಸ್ಟೇ ಆರ್ಡ್ರು ₹1,000 ನೀವು ಮೆಂಬರ್ಶಿಪ್ ತಗೊಂಡು ನೀವು ಇದನ್ನೆಲ್ಲ ಮಾಡ್ಕೊಂಡು ಬರ್ತಿದ್ದೀರಾ. ಇದು ಮುಂದೆ ದಿನಗಳಲ್ಲಿ ಜನಗಳು ನಿಮಗೆ ಬುದ್ಧಿ ಕಲಿಸ್ತಾರೆ. ಬೆಂಗಳೂರಲ್ಲಿ ದಡ್ರಲ್ಲ ಜನಗಳು, ವ್ಯಾಪಾರಿಗಳು ಯಾರು ದಡ್ರಿಲ್ಲ. ಎಲ್ಲರಿಗೂ ಇವತ್ತು ಗೊತ್ತಾಗತ್ತೆ ರಂಗಸ್ವಾಮಿ ಯಾರು ಏನ್ ಮಾಡ್ತಾವ್ರೆ. ಹೋಗೋ ನೀನ್ ಕೋರ್ಟ್ಗೆ ಹೋಗು. ನೀನ್ ಹೈಕೋರ್ಟ್ಗೆ ಹೋದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ನಮ್ಗೇನು ಅದೇನು ಕೋರ್ಟ್ ನಿಮ್ದೇ ಅಲ್ಲ, ಅದು ನ್ಯಾಯ ನಿಮ್ದೇ ಒಬ್ರಿಗೆ ಅಲ್ಲ, ಎಲ್ಲರಿಗೂ ಒಂದೇ ನ್ಯಾಯ. ಸರ್ಕಾರ ಎಲ್ಲರಿಗೂ ಒಂದೇ ಮಾಡುತ್ತೆ. ಸರ್ಕಾರ ಯಾರೋ ಒಬ್ರು ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಮಾಡಬಾರ್ದು ಅಂತ ಹೇಳಿದ್ರೆ ನಾವು GPA ಪರ ಇರ್ತೀವಿ. ನಮ್ಗೆ GPA ಪರ ವ್ಯಾಪಾರ ಮಾಡೋಕೆ ಅವಕಾಶ ಮಾಡಿಕೊಡ್ತಾರೆ ಅವರು. ನಾವು ವ್ಯಾಪಾರ ಮಾಡ್ತೀವಿ. ಅದ್ರ ಎರಡನೇ ಮಾತಿಲ್ಲ. ನಮ್ಗೇನ್ ಬೇಕು? ವ್ಯಾಪಾರ ID ಕಾರ್ಡ್ ಬೇಕಿತ್ತು, ನಾವು ತಗೊಳ್ತೀವಿ ID ಕಾರ್ಡು. ಯಾಕೆ ಕೋರ್ಟ್ಗೆ ಹೋಗ್ತೀವಿ? ಹೋಗಿ ನೀನು. ನಮಗೂ ಗೊತ್ತಿದೆ ಮುಂದಿನ ದಿನ ನಾವೇನ್ ಮಾಡ್ಬೇಕಂತ. ಜನ ನಿಮ್ಗೆ ಬುದ್ಧಿ ಕಲಿಸೋಂತ ಕೆಲಸ ಮಾಡ್ತಾರೆ. ನಮಸ್ತೆ ಸರ್. ಕೇಶವಮೂರ್ತಿ, ನವ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರ ಸಂಘದ ರಾಜ್ಯಾಧ್ಯಕ್ಷರು.